ಜೈ ಹಿಂದ್ ಆಲ್ ಕಾಂಪಿಟೇಟಿವ್ ಎಸ್ಪಿರೆಂಟ್ಸ್ಗೆ ಇಲ್ಲಿ ಬಂದ್ಬಿಟ್ಟು ಸೊ ನಾನು ಆಲ್ರೆಡಿ ಇದ್ದಿದ್ದ ಒಂದು 2 ಡೇಸ್ ಹಿಂದ್ಗಡೆ ನಿಮಗೆ ಶಾರ್ಟ್ ವಿಡಿಯೋನ ಹಾಕಿದ್ದೆ. ಸೊ DSSB ಅಂತೇಳಿಕೆಸಿಂದ ಸೊ ಇದರಲ್ಲಿ ಡೆಲ್ಲಿ ಫಾರೆಸ್ಟ್ ಅಂತೇಳಿಕೆಸಿಂದ ಹುದ್ದೆಗಳನ್ನ ಕಾಲ್ಫಾರ್ಮನ್ನು ಮಾಡಿದಾರೆ. ಅದರ ಜೊತೆಗೆ ನಮ್ಮ ಕರ್ನಾಟಕದವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ನಾನು ಹೇಳಿದ್ದೆ. ಟೋಟಲಿ ಬಂದ್ಬಿಟ್ಟು 614 600+ ವೇಕೆನ್ಸೀಸ್ ಕೂಡ ಕಾಲ್ಫಾರ್ಮನ್ನು ಮಾಡಿದಾರೆ. ಸೊ ಈ ಹುದ್ದೆಗೆ ಸೆಕೆಂಡ್ PUC ಪಾಸ್ ಆದವರು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಅಂತ ನಾನು ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಅನ್ನು ಕೊಟ್ಟಿದ್ದೆ. ಸೊ ನಿಮ್ಗೆ ಸರ್ ನಮ್ಗೆ ಅದ್ರ ಬಗ್ಗೆ ಶಾರ್ಟ್ ನೋಟಿಫಿಕೇಶನ್ ಅನ್ನು ಕೊಟ್ಟಿದ್ರಿ. ಸೊ ಡೀಟೇಲ್ ಆಗಿ ಅದ್ರದ್ದು ಇನ್ಫಾರ್ಮೇಷನ್ ಅನ್ನು ಕೊಡಿ ಸರ್ ಅಂತ ಕೇಳಿಸಿಂದ ಪ್ರತಿಯೊಂದು ಸ್ಟೂಡೆಂಟ್ಸ್ಗಳು ಕಮೆಂಟ್ಗಳನ್ನ ಹಾಕ್ತಾ ಇದ್ರಿ. ಸೊ ನಾನು ಬಿಜಿ ಇರುವ ಕಾರಣದಿಂದ ಮಾಹಿತಿಯನ್ನು ಕೊಟ್ಟಿರೋಕ್ಕಾಗಿಲ್ಲ. ಸಾರಿ, ಯಾರು ಕೂಡ ತಪ್ಪನ್ನು ತಿಳ್ಕೊಳಕ್ಕೆ ಹೋಗ್ಬೇಡಿ. ಓಕೆ, ಕೊಡಲಿಲ್ಲ ಅಂದರೂ ಕೂಡ ಪರವಾಗಿಲ್ಲ, ನಿಮಗೆ ನೋಟಿಸನ್ನು ನಾನು PDF ಅನ್ನು ಕೂಡ ನಾನು ಹಾಕಿದ್ದೆ. ಸೊ ಅದನ್ನು ಯಾರೆಲ್ಲ ಸ್ಟಡಿ ಮಾಡ್ಕೊಂಡ್ಬಿಟ್ಟು ಅರ್ಜಿಗಳನ್ನ ಸಲ್ಲಿಸಿದ್ದಿಲ್ಲ, ಓಕೆ ಸರ್ ನನಗೆ ಇನ್ನೂ ಕೂಡ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿಲ್ಲ ಸರ್, ಅದ್ರ ಬಗ್ಗೆ ಒಂಚೂರು ಇನ್ಫಾರ್ಮೇಷನನ್ನು ಕೊಡಿ ಸರ್ ಅಂತ ಕೇಳ್ತಿರ್ತಕ್ಕಂಥವ್ರು. ಸೊ ಆನ್ಲೈನ್ ಮುಖಾಂತರ ಅರ್ಜಿ ಪ್ರಾರಂಭ ದಿನಾಂಕ ಬಂದ್ಬಿಟ್ಟು ಇವಾಗಲೇ ಸ್ಟಾರ್ಟ್ ಆಗಿದೆ. 18ನೇ ತಾರೀಕು 8ನೇ ತಿಂಗಳ 2025 18th ಸ್ಟಾರ್ಟ್ ಆಗಿದೆ. 16th ಕ್ಲೋಸ್, ನೆಕ್ಸ್ಟ್ ಮಂತು 16/9/2025 ಕ್ಲೋಸ್ ಆಗುತ್ತೆ. ಸೊ ಇದರಲ್ಲಿ ಬಂದ್ಬಿಟ್ಟು ಯಾವ್ಯಾವ ಥರದ ಹುದ್ದೆಗಳಿದಾವಪ್ಪ ಅಂದರೆ, ಸೊ ಡಿಪಾರ್ಟ್ಮೆಂಟ್ ಲೋಕಲ್ ಆಟೋನಮಸ್ ಇಲ್ಲಿ ಬಂದ್ಬಿಟ್ಟು ಇದರಲ್ಲಿ ಇರ್ತಕ್ಕಂಥ ವೇಕೆನ್ಸೀಸ್ಗಳು ಬೇರೆ ಬೇರೆ ಥರದ ಹುದ್ದೆಗಳಿದಾವೆ. ಇಲ್ಲಿ ನೋಡ್ಕೊಡ್ರಿ, ಅಸಿಸ್ಟೆಂಟ್ ಸೆಕ್ಯೂರಿಟಿ ಆಫೀಸರ್, ಮಾರ್ಷನ್ನ, ಬೈಲಿಫೋ, ನಾಯಿಬ್ ತಹಸೀಲ್ದಾರ, ಅಸಿಸ್ಟೆಂಟ್ ಅಕೌಂಟ್ ಆಫೀಸರ್, ಸೀನಿಯರ್ ಇನ್ವೆಸ್ಟಿಗೇಟರ್, ಪ್ರೋಗ್ರಾಮರ, ಸರ್ವೇಯರ. ಸೊ ನೆಕ್ಸ್ಟ್ ಇದರಲ್ಲಿ ಸಾಕಷ್ಟು ಅಂದರೆ ನೀವು ವೇಕೆನ್ಸಿಗಳನ್ನ ನೋಡ್ಕೊಳ್ತಾ ಹೋದರೆ ಟೋಟಲಿ ಬಂದ್ಬಿಟ್ಟು ಬಹಳ ಪೇಜಿಂದ ಟೋಟಲಿ 42 ಪೇಜಿನ ನೋಟಿಫಿಕೇಶನ್ ಇದೆ. ಸೊ ಒಂದ್ಸರಿ ನಾನು ನಿಮ್ಗೆ ಏನೆಲ್ಲ ಇದರಲ್ಲಿ ಬೇಕಾಗುತ್ತೆ ಅನ್ನೋದನ್ನು ಮಾತ್ರ ಕ್ಯಾಪ್ಚರ್ ಮಾಡಿ ಕೊಡ್ತೀನಿ. ಸೊ ಆನ್ಲೈನ್ ಮುಖಾಂತರ ಅರ್ಜಿ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ದೀನಿ. ಇದ್ರ ವೆಬ್ಸೈಟ್ ಲಿಂಕ್ ಕೂಡ ಹೇಳಿದ್ದೀನಿ. HTTPS ನೋಡ್ಕೊಡ್ರಿ, ಲಿಂಕ್ ಏನಿದೆಪ್ಪ ಅಂದರೆ .DSSB.BON ಆನ್ಲೈನ್ NIC.in ಅಂತ ಹೇಳಿಕೆಸಿಂದ ಸೊ ಈ ಲಿಂಕನ್ನು ಸರ್ಚ್ ಮಾಡಿದರೆ ಸೊ ಓಪನ್ ಆಗುತ್ತೆ. ಟೋಟಲಿ ಬಂದ್ಬಿಟ್ಟು ಎಲ್ಲರೂ ಕೂಡ ಇದಕ್ಕೆ ಅರ್ಜಿಗಳನ್ನ ಸಲ್ಲಿಸಬಹುದು. ಸರ್ 10th ಮೇಲಿನೂ ಕೂಡ ಕಾಲ್ಫಾರ್ಮ್ ಅನ್ನು ಮಾಡಿದಾರ. ಓಕೆ, 10th ಮೇಲಿ ಕೂಡ ಕಾಲ್ಫಾರ್ಮ್ ಅನ್ನು ಮಾಡಿದಾರ. ಸೊ ವೇಕೆನ್ಸೀಸ್ ಕೂಡ ಕಡಿಮೆ ಇದಾವೆ. ಅದರ ಜೊತೆಗೆ ಫಾರೆಸ್ಟ್ ಗಾರ್ಡ್ ಅಂತ ಸರ್, ನಾನು ಇದರಲ್ಲಿ ಫಾರೆಸ್ಟ್ ಗಾರ್ಡನ್ನೇ ಅಪ್ಲಿಕೇಶನ್ ಹಾಕ್ಬೇಕನ್ನೋರು ಕೂಡ ಫಾರೆಸ್ಟ್ ಗಾರ್ಡ್ ಕೂಡ ಇದರಲ್ಲಿ ಕರೆದಿದ್ದಾರೆ. ಸಬ್ ಎಡಿಟರ್, ಅಸಿಸ್ಟೆಂಟ್ ಎಡಿಟರ್, ಚೀಫ್ ಅಕೌಂಟೆಂಟ್, ಜೂನಿಯರ್ ಕಂಪ್ಯೂಟರ್ ಆಪರೇಟರ್. ಸೊ ಈ ಥರದ ಬೇರೆ ಬೇರೆ ಥರದ ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದಾರೆ. ಅದರ ಜೊತೆಗೆ ಕ್ಯಾಟಗರಿ ವೈಸ್ UR, OBC, SC, ST, EWS, ಸೊ ಈ ಥರ ಎಕ್ಸ್ ಸರ್ವಿಸ್ಮನ್ ಸಪ್ರೇಟ್ ಆಗಿರ್ತಕ್ಕಂಥ ವೇಕೆನ್ಸೀಸ್ಗಳನ್ನ ಸಪ್ರೇಟ್ ಆಗಿ ಕೊಟ್ಟಿದ್ದಾರೆ. ಒಂದ್ಸರಿ ನೋಟಿಸನ್ನು ನೋಡ್ಕೊಡ್ರಿ. ಸರ್ ನಮ್ಗೊಂದು ಚೂರು ಕ್ವಾಲಿಫಿಕೇಶನ್ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡಿ ಅಂತ ಕೇಳ್ತಿರ್ತಕ್ಕಂಥವ್ರು. ನಿಮ್ಗೆ ಪೋಸ್ಟ್ ಕೋಡನ್ನು ಕೊಟ್ಟಿರ್ತಾರೆ, ಅದರ ಜೊತೆಗೆ ಪೋಸ್ಟ್ ನೇಮ್ ಕೂಡ ಕೊಟ್ಟಿರ್ತಾರೆ, ಕೆಳಗಡೆ ಡಿಪಾರ್ಟ್ಮೆಂಟ್ ಅಂತ ಕೊಟ್ಟಿರ್ತಾರೆ, ಅದರ ಕೆಳಗಡೆ ಎಜುಕೇಷನ್ ಕ್ವಾಲಿಫಿಕೇಶನ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಕೊಳ್ರಿ, ವೇಕೆನ್ಸೀಸ್ ನೇಮ್, ಪೋಸ್ಟ್ ನೇಮ್ ಏನಪ್ಪ ಅಂದರೆ ಸ್ಟ್ಯಾಟಿಕಲ್ ಕ್ಲರ್ಕ್ ಅಂತ ಕೇಳಿಸಿಂದ. ಸೊ ಇದಕ್ಕೆ ಬಂದ್ಬಿಟ್ಟು ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ಓಕೆ, ಅದರ ಜೊತೆಗೆ ಡಿಸೈರೇಬಲ್ ಅಂತ ಏನು ಕೊಟ್ಟಿರ್ತಾರಲ್ಲ, ಡಿಸೈರೇಬಲ್ ಅಪ್ಪ ಅಂತಂದರೆ ಅದು ನಡೀತದ, ಇದ್ರೂ ಓಕೆ, ಇರಲಿಲ್ಲ ಅಂದ್ರೆ ಓಕೆ. ನಿಮ್ಗೆ ಇದ್ರೂ ಓಕೆ, ಇರಲಿಲ್ಲ ಅಂದ್ರೆ ಓಕೆ. ಯಾವುದಕ್ಕೂ ಕೂಡ ಆಲ್ಮೋಸ್ಟ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೂಡ ಕೇಳಿಲ್ಲ. ಸೊ 18 ಏಜ್ ಇಂದ ಹಿಡಿದು 27 ಏಜ್ ಮಟ್ಟ ಇರ್ತೈತಿ. OBC ದವರಿಗೆ 3 ವರ್ಷ, SC ST ದವರಿಗೆ ಕೂಡ 5 ವರ್ಷ ಏಜ್ ಎಲೆಕ್ಷನ್ ಇರ್ತದೆ. ಸೊ ಅದರ ಜೊತೆಗೆ PUC ಮೇಲೆ ಕಾಲ್ಫಾರ್ಮ್ ಅನ್ನು ಮಾಡಿರ್ತಕ್ಕಂಥದ್ದು ಅಸಿಸ್ಟೆಂಟ್ ಪಬ್ಲಿಕ್ ಹೆಲ್ತ್ ಇನ್ಸ್ಪೆಕ್ಟರ್ ಅಂತ ಹೇಳಿದ 12ನೇ ತರಗತಿ ಮುಗಿದಿರಬಹುದು, ಅಥವಾ ಅದರ ಜೊತೆಗೆ ಡಿಪ್ಲೊಮಾ ಏನಾದರೂ ಮುಗಿಸಿದ್ರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ಇದಕ್ಕೂ ಏಜ್ ಬಂದ್ಬಿಟ್ಟು 18 to 27 ಮಟ್ಟ ಇರ್ತದೆ. ಸೊ ನೆಕ್ಸ್ಟ್ ಬೇರೆ ಬೇರೆ ಥರದ ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನು ಮಾಡಿದಾರೆ. ಸೊ ಪ್ರತಿ ಒಂದನ್ನು ಕೂಡ SSLC ಮೇಲೆ ಕೂಡ ಇದಾವೆ. ಇಲ್ಲಿ SLC ಮೇಲೆ ಯಾವುದಪ್ಪ ಅಂದರೆ ಸೊ ಅಸಿಸ್ಟೆಂಟ್ ಸೆಕ್ಯೂರಿಟಿ ಆಫೀಸರ್ ಅಂತ ಹೇಳಿದ್ರೆ ಜಸ್ಟ್ 10ನೇ ತರಗತಿ ಮುಗಿದವರು ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. 10th ಪಾಸ್ ಆದವರು. ಪೋಸ್ಟ್ ಕೋಡ್ ಬಂದ್ಬಿಟ್ಟು 23/25 ಅಂತ ಹೇಳಿಕೆಸಿಂದ. ಸೊ ಇಲ್ಲಿ ಬಂದ್ಬಿಟ್ಟು URಕ್ಕೆ ಸೊ ಎಷ್ಟು UR 2 ವೇಕೆನ್ಸಿ, ಅದರ ಜೊತೆಗೆ OBC ಇಲ್ಲ, SC ಇಲ್ಲ, ST ಇಲ್ಲ, EWS ಇಲ್ಲ. ಟೋಟಲ್ ವೇಕೆನ್ಸಿ ಬಂದ್ಬಿಟ್ಟು 2 ಜನರಲ್ಲಿಗೆ ಮಾತ್ರ ಇದಾವೆ. ಸೊ ಆ ಥರ ನೋಡ್ಕೊಂಡ್ಬಿಟ್ಟು ವೇಕೆನ್ಸೀಸ್ಗಳನ್ನು ನೋಡಿಕೊಂಡು ನಿಮ್ಮ ಕ್ಯಾಟಗರಿಗೆ ಅದಾವೋ ಇಲ್ಲೋ. ಜನರಲ್ ಅಂತಂದರೆ ಎಲ್ಲರಿಗೂ ಕೂಡ ಅಪ್ಲೈ ಆಗುತ್ತೆ. SC ಇರಲಿ, ST ಇರಲಿ, OBC ಇರಲಿ, ಯಾರಾದರೂ ಕೂಡ ಬಂದು ಜನರಲಲ್ಲಿ 540 ಮಾಡ್ಬೋದು.
ಸರ್ ನಾನು ಎಸ್ ಟಿ ಕಾಸ್ಟು, ನನಗೆ ವೇಕೆನ್ಸಿ ಇಲ್ಲ, ನಾನು ಅಪ್ಲಿಕೇಶನ್ ಹಾಕೋಕ್ಕಾಗೋದಿಲ್ಲ. ಇಲ್ಲ, ಜನರಲ್ ಪೋಸ್ಟ್ಗೆ ನೀನು ಅಪ್ಲಿಕೇಶನ್ಗಳನ್ನ ಹಾಕ್ಕೊಳ್ಬೋದು. ನೆಕ್ಸ್ಟ್ ಪಿ ಯು ಸಿ ಮೇಲೆ ಕೂಡ ಅದಾವೆ. ನಾನು ಪ್ರತಿಯೊಂದು ಎಜುಕೇಷನ್ ಕ್ವಾಲಿಫಿಕೇಷನನ್ನು ಹೇಳ್ತಾ ಹೋದ್ನಿಪ್ಪ ಅಂದರೆ ಭಾಳಷ್ಟು ಟೈಮಿಂಗ್ ಕೂಡ ಇರ್ತೈತಿ. ಸೊ ಒಂದ್ಸರಿ ನೀವೇ ಕೂಡ ಸ್ಟಡಿ ಮಾಡ್ಕೊಡ್ರಿ. ನಾನು ಯಾವ ಥರ ನೋಡ್ಕೊಳ್ಬೇಕಂತ ಕೂಡ ನಿಮ್ಗೆ ಹೇಳಿದ್ದೀನಿ. ಒಂದ್ಸರಿ ಚೆಕ್ ಮಾಡ್ಕೊಡ್ರಿ. ಎಸ್ ಎಲ್ ಸಿ ಮೇಲೆ ಇದಾವೆ, ಪಿ ಯು ಸಿ ಮೇಲೆ ಇದಾವೆ, ಐ ಟಿ ಐ ಮೇಲೆ ಇದಾವೆ, ಸಾರಿ ಐ ಟಿ ಐ ಡಿಪ್ಲೊಮ್ ಮೇಲೆ ಇದಾವೆ, ಡಿಗ್ರಿ ಮೇಲೆ ಇದಾವೆ. ಸೊ ಪ್ರತಿಯೊಂದರಲ್ಲಿ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಎಕ್ಸಾಮ್ ಸಿಲೆಬಸ್ ಎಕ್ಸಾಮ್ ಸಿಲೆಬಸ್ಸು ಮತ್ತು ಫಿಸಿಕಲ್ ಏನಿರ್ತದೆ ಅಂತ ಹೇಳಿ ಡೀಟೇಲ್ ಆಗಿ ಕೊಡ್ತೀನಿ. ಓಕೆ, ಎಕ್ಸಾಮಿನೇಷನ್ ಸ್ಕೀಮ್ ಯಾವ ಥರ ಇರುತ್ತೆ ಅಂತ ನೋಡ್ಕೊಡ್ರಿ. ಇಲ್ಲಿ ಬಂದ್ಬಿಟ್ಟು 2 ತಾಸು ಎಕ್ಸಾಮ್ ಇರ್ತೈತಿ. ಇಷ್ಟು 2 ತಾಸಿನ ಎಕ್ಸಾಮ್ ಇರ್ತೈತಿ. ಟೋಟಲ್ ಕ್ವಶನ್ಸ್ 200 ಇರ್ತಾವೆ. ಟೋಟಲ್ ಮಾರ್ಕ್ಸ್ 200 ಇರ್ತೈತಿ. ಸಬ್ಜೆಕ್ಟ್ಗಳು ಬಂದ್ಬಿಟ್ಟು ಜನರಲ್ ಅವೇರ್ನೆಸ್, ಜನರಲ್ ಇಂಟೆಲಿಜೆನ್ಸ್, ರೀಸನಿಂಗ್ ಎಬಿಲಿಟಿ, ಅರ್ಥಮೆಟಿಕಲ್ ನ್ಯೂಮೆರಿಕಲ್ ಎಬಿಲಿಟಿ. ನೆಕ್ಸ್ಟ್ ಹಿಂದಿ ಲ್ಯಾಂಗ್ವೇಜ್ ಅಥವಾ ನಿಮ್ಗೆ ಇಂಗ್ಲೀಷ್ ಗ್ರಾಮರ್ ಇತ್ತಪ್ಪ ಅಂತಾರೆ ಇಂಗ್ಲೀಷ್ ಗ್ರಾಮರ್ ಆದರೂ ನೀವು ತಗೊಳ್ಬೋದು. ಟೋಟಲ್ ಸೆಕ್ಷನ್ ವೈಸ್ ಅಂದರೆ ನಿಮ್ಗೆ ಬೇರೆ ಬೇರೆ ಥರದ ಪೋಸ್ಟ್ಗಳನ್ನು ಅಪ್ಲಿಕೇಶನ್ಗಳನ್ನು ಹಾಕೊಂಡಿರ್ತಾರೆ. ನೀವು 10th ಮೇಲೆ ಹಾಕಿದರೆ 10th ಮೇಲೆ ಇರ್ತಕ್ಕಂಥವ್ರಿಗೆ ಕ್ವಶನ್ಸ್ಗಳು ಬೇರೆ ಇರ್ತಾವೆ. ಪಿ ಯು ಸಿ ಮೇಲೆ ಅಪ್ಲೈ ಮಾಡಿರ್ತಕ್ಕಂಥವ್ರಿಗೆ ಪಿ ಯು ಸಿ ಮೇಲೆ ಕ್ವಶನ್ಸ್ಗಳನ್ನು ರೈಸ್ ಮಾಡಿರ್ತಾರೆ. ಲ್ಯಾಂಗ್ವೇಜ್ ಬಂದುಬಿಟ್ಟು ಇಂಗ್ಲೀಷ್ ಆ್ಯಂಡ್ ಹಿಂದಿ ಎರಡೇ ಲ್ಯಾಂಗ್ವೇಜ್ನಲ್ಲಿ ಈ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಯಾವುದು? ಇಂಗ್ಲೀಷ್ ಆ್ಯಂಡ್ ಹಿಂದಿ ಲ್ಯಾಂಗ್ವೇಜ್ ಎರಡೇ ಲ್ಯಾಂಗ್ವೇಜ್ನಲ್ಲಿ ಎಕ್ಸಾಮನ್ನು ಕಂಡಕ್ಟ್ ಮಾಡಿರ್ತಾರೆ. ಸರ್ ಇದು ಕನ್ನಡದಲ್ಲಿ ಇರುತ್ತಾ ಅಂತ ಕ್ವೆಶ್ಚನ್ ಕೇಳೋಕ್ಕೂ ಹೋಗಬೇಡ್ರಿ. ಯಾಕಂದರೆ ಆಲ್ ಓವರ್ ಇಂಡಿಯಾದವರು ಈ ಹುದ್ದೆಗೆ ಅಪ್ಲಿಕೇಶನ್ಗಳನ್ನು ಹಾಕ್ತಾರ. ಓಕೆ, ನೆಕ್ಸ್ಟ್ ಫಿಸಿಕಲ್ ಬಗ್ಗೆ ನಿಮ್ಗೊಂದು ಸ್ವಲ್ಪ ಮಾಹಿತಿಯನ್ನು ಕೊಡ್ತೀನಿ. ಫಿಸಿಕಲ್ ಏನಿರುತ್ತೆ, ಆಲ್ಮೋಸ್ಟ್ ಆಲ್ ಫಿಸಿಕಲ್ ನಾನು ಎಲ್ಲರೂ ಕೂಡ ಪಾಸ್ ಆಗ್ತೀರಾ. ಫಿಸಿಕಲಲ್ಲಿ ಅಷ್ಟೇನು ಟಫ್ ಇಲ್ಲ. ಸೊ ನಾನು ಅದು ನಿಮ್ಗೆ ಓಲ್ಡ್ ಅಂದರೆ ಹಿಂದಿನ ವರ್ಷ ಕಾಲ್ಫಾರ್ಮನ್ನು ಮಾಡಿರ್ತಕ್ಕಂಥದ್ದನ್ನು ನಾನು ಇಷ್ಟು ಕಿಲೋಮೀಟರ್ ಓಡಬೇಕಂತ ಹೇಳಿದ್ದೆ, ಫಾರೆಸ್ಟ್ನಲ್ಲಿ ಕರೆದಿರ್ತಕ್ಕಂಥದ್ದು. ಸೊ ಇಲ್ಲಿ ಫಿಸಿಕಲ್ನಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ, ಸೊ ಪ್ರತಿಯೊಂದು ಸ್ಟೂಡೆಂಟ್ ಕೂಡ ಇದನ್ನು ಫಿಸಿಕಲನ್ನು ಪಾಸ್ ಮಾಡ್ಕೊಳ್ತೀರಾ. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಇಬ್ಬರು ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸ್ಬೋದು. ಇದಕ್ಕೆ ಸಪ್ರೇಟ್ ಆಗಿರ್ತಕ್ಕಂಥದ್ದು ಬಾಯ್ಸಿಗೆ ಮತ್ತು ಗರ್ಲ್ಸಿಗೆ ಸೊ ವೇಕೆನ್ಸಿಗಳನ್ನ ಕಾಲ್ಫಾರ್ಮನ್ನು ಮಾಡಿದ್ದಾರೆ. ಸೊ ನೀವು ಸರ್ ನಾವು ಗರ್ಲ್ಸು ಕೂಡ ಇದಕ್ಕೆ ಅರ್ಜಿಗಳನ್ನ ಸಲ್ಲಿಸಬಹುದಾ? ಓಕೆ, ನೀವು ಕೂಡ ಇದಕ್ಕೆ ಈ ಹುದ್ದೆಗೆ ಅರ್ಜಿಗಳನ್ನ ಹಾಕ್ಬೋದು. ಗರ್ಲ್ಸು ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ನೆಕ್ಸ್ಟ್ ಸರ್ ಫಿಸಿಕಲ್ ನೋಡ್ಕೊಳ್ಳಿ. ಬಾಯ್ಸಿಗೆ ಬಂದ್ಬಿಟ್ಟು 165 ಸೆಂಟಿಮೀಟರ್ ಹೈಟ್ ಇರುತ್ತೆ. ಎಷ್ಟು? 165 ಸೆಂಟಿಮೀಟರ್ ಹೈಟ್ ಇರುತ್ತೆ. ನಾರ್ಮಲಿ ಚೆಸ್ಟ್ ಬಂದ್ಬಿಟ್ಟು 81 85 ಎಕ್ಸ್ಪಾಂಡೆಡ್ ಅನ್ನು ಮಾಡಬೇಕು. ನೆಕ್ಸ್ಟ್ ಅದರ ಜೊತೆಗೆ ಮಹಿಳೆಯರಿಗೆ ನೋಡ್ಕೊಳ್ರಿ 157 ಸೆಂಟಿಮೀಟರ್ ಹೈಟ್ ಇರುತ್ತೆ. ಎಷ್ಟು? 157 ಸೆಂಟಿಮೀಟರ್ ಹೈಟ್ ಇರುತ್ತೆ. ನೆಕ್ಸ್ಟ್ ನಿಮ್ಗೆ ಬಾಯ್ಸಿಗೆ 1600 ಮೀಟರ್ ರನ್ನಿಂಗ್ ಇರುತ್ತೆ. ಎಷ್ಟು? 1600 ಮೀಟರ್ ರನ್ನಿಂಗ್ ಇರುತ್ತೆ. 6 ನಿಮಿಷ 30 ಸೆಕೆಂಡ್ ಒಳಗಡೆ ಕವರ್ ಮಾಡ್ಕೊಳ್ಬೇಕು. ಎಷ್ಟು? 6 ನಿಮಿಷ 30 ಸೆಕೆಂಡ್ ಒಳಗಡೆ ಈ ರನ್ನಿಂಗನ್ನು ಕವರ್ ಮಾಡ್ಕೊಳ್ಬೇಕು. ಹೈ ಜಂಪ್ ಬಂದ್ಬಿಟ್ಟು 3 ಫೀಟ್ ಇರ್ತೈತಿ, 3 ಫೀಟು 6 ಇಂಚಸ್. ನೆಕ್ಸ್ಟ್ ಬೋರ್ಡ್ ಜಂಪ್ ಅಂತ ಹೇಳಿ ಲಾಂಗ್ ಜಂಪು 11 ಫೀಟ್ ಇರ್ತದೆ ಬಾಯ್ಸಿಗೆ. ನೆಕ್ಸ್ಟ್ ಮಹಿಳೆಯರಿಗೆ ಫಿಸಿಕಲ್ ಬಂದ್ಬಿಟ್ಟು 800 ಮೀಟರ್ ರನ್ನಿಂಗ್ ಇರ್ತೈತಿ. ಟೋಟಲಿ ನಿಮ್ಗೆ 4 ಮಿನಿಟ್ಸ್ ಅಂದರೆ 4 ನಿಮಿಷ 30 ಸೆಕೆಂಡ್ ರನ್ನಿಂಗಿಗೆ ಟೈಮಿಂಗ್ ಇರ್ತದೆ. ನೆಕ್ಸ್ಟ್ ನಿಮಗೂ ಕೂಡ ಹೈ ಜಂಪ್ ಇರ್ತೈತಿ, 3 ಫೀಟ್ ಹೈ ಜಂಪ್ ಇರ್ತೈತಿ. ಲಾಂಗ್ ಜಂಪ್ ಬಂದ್ಬಿಟ್ಟು 9 ಫೀಟ್ ಇರ್ತೈತಿ. ಓಕೆ, ಇಷ್ಟು ನಿಮ್ಮಲ್ಲಿರ್ತಕ್ಕಂಥದ್ದು ಫಿಸಿಕಲ್ ಇರ್ತೈತಿ. ಸೊ ಫಿಸಿಕಲ್ನಲ್ಲಿ ಎಲ್ಲರೂ ಕೂಡ ಕ್ವಾಲಿಫೈ ಆಗ್ತಾರೆ. ಮೇನ್ ಫೋಕಸ್ ಎಕ್ಸಾಮ್ ಬಗ್ಗೆ ಕೊಟ್ಕೊಳ್ಳಿ. ಸೊ ನನ್ನ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಕೂಡ ಹೇಳಿದೆ, ಎಕ್ಸಾಮ್ ಸಿಲೆಬಸ್ ಕೂಡ ಹೇಳಿದೆ, ಕ್ವಾಲಿಫಿಕೇಶನ್ ಕೂಡ ಹೇಳಿದ್ದೀನಿ. ಪ್ರತಿಯೊಂದು ಪೋಸ್ಟ್ ಕೋಡನ್ನು ನೋಡಿಕೊಂಡು ನೀವು ಯಾವುದಕ್ಕೆ ಅಪ್ಲೈ ಆಗ್ತೀರಾ, ಸೊ ಅದರ ಜೊತೆಗೆ ನಿಮ್ಮದು ನೆಕ್ಸ್ಟ್ ಏನಪ್ಪ ಅಂದರೆ ಯಾವ ಕಾಸ್ಟಿಗೆ ಎಷ್ಟು ವೇಕೆನ್ಸಿಗಳನ್ನ ಅದಾವ ಅನ್ನೋದನ್ನು ನೋಡ್ಕೊಂಡ್ಬಿಟ್ಟು ಅರ್ಜಿಗಳನ್ನ ಸಲ್ಲಿಸ್ಕೊಡ್ರಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ, ಸೊ ಮೊದಲ ಬಾರಿಗೆ ಏನಾದರೂ ನೋಡ್ತಾ ಇದ್ದೀನಿ ಅಂದರೆ ಇದು ಒಂದೇ ಅಲ್ಲ, ಸ್ಟೇಟ್ ಗೌರ್ಮೆಂಟ್ ಆಗಿರಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ, ಯಾವುದೇ ಒಂದು ಪ್ರೈವೇಟ್ ಜಾಬೇ ಕಾಲ್ಫಾರ್ಮ್ ಮಾಡಿರಲಿ, ಇವೆಲ್ಲ ನೋಟಿಫಿಕೇಶನ್ಗಳು ನಿಮ್ಮ ಕನ್ನಡದಾಗ ಎಲ್ಲಿ ಕೂಡ ಇನ್ಫಾರ್ಮೇಷನ್ ಸಿಗೋದಿಲ್ಲ. ಸೊ ನಮ್ಮ ಕನ್ನಡಿಗರಿಗೆ, ನಮ್ಮ ಬ್ರದರ್ ಆ್ಯಂಡ್ ಸಿಸ್ಟರ್ಸ್ಗೆ, ಪ್ರತಿಯೊಂದು ಸ್ಟೂಡೆಂಟ್ಗೆ ಹೆಲ್ಪ್ ಆಗಲಿ. ಸೊ ಕರ್ನಾಟಕದಲ್ಲಿ ಪೊಲೀಸ್ ಕಾಲ್ಫಾರ್ಮನ್ನು ಮಾಡಿರ್ತಕ್ಕಂಥದ್ದನ್ನು ಮಾತ್ರ ಅರ್ಜಿ ಸಲ್ಲಿಸಬಾರ್ದು. ಸೊ ಇದರಲ್ಲಿ ಕೂಡ ಚೆನ್ನಾಗಿರ್ತಕ್ಕಂಥ ಜಾಬ್ ಇದಾವೆ. ಸೊ ಇಲ್ಲಿ ಕೂಡ ಹೋಗಿ ಡ್ಯೂಟಿ ಮಾಡಲಿ ಅನ್ನೋದೇ ನನ್ನದೊಂದು ಆಸೆ ಇದೆ. ಸೊ ಪ್ರತಿಯೊಂದು ಇನ್ಫಾರ್ಮೇಷನನ್ನು ಕೊಡ್ತಾ ಹೋಗ್ತೀನಿ. ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ, ಇದು ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ, ಸೊ ಮಾಹಿತಿ ಹೆಲ್ಪ್ಫುಲ್ ಆಗಿದ್ರೆ, ಸೊ ನೆಕ್ಸ್ಟ್ ಬರ್ತಿರ್ತಕ್ಕಂಥ ಇನ್ಫಾರ್ಮೇಷನ್ ನಿಮ್ಗೆ ಯೂಸ್ ಆಗ್ತಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಇಲ್ಲ ಅಂತಂದರೆ ಬಿಟ್ಕೊಳ್ಳಿ.
ಪ್ರತಿಯೊಂದು ಅಪ್ಡೇಟ್ ಬೇಕಾಗಿತ್ತು ಸರ್, ನನ್ನ ಎಜುಕೇಷನ್ ಕಂಪ್ಲೀಟ್ ಆಗಿದೆ, ನಾನೊಂದು ಜಾಬ್ ಪಡೆದುಕೊಳ್ಬೇಕು ಅಂದ್ಕೊಂಡಿದ್ರೆ ಮಾತ್ರ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ. ವಿಡಿಯೋನ ನಿಮ್ಮ ಸ್ನೇಹಿತ, ನಿಮ್ಮ ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮಾಡಿ ಪ್ರತಿಯೊಂದರಲ್ಲಿ ಕೂಡ ವಿಡಿಯೋನ ಶೇರ್ ಮಾಡಿಕೊಡ್ರಿ. ಎಲ್ಲರಿಗೂ ಕೂಡ ಒಳ್ಳೇದಾಗಲಿ. ಈ ಹುದ್ದೆಗೆ ಯಾರೆಲ್ಲ ಅರ್ಜಿಗಳನ್ನ ಸಲ್ಲಿಸಬೇಕು ಅನ್ಕೊಳ್ತಾ ಇದ್ದೀರಲ್ಲ, ಪ್ರತಿಯೊಂದು ಸ್ಟೂಡೆಂಟ್ ಎಸ್ ಅಂತ ಕಮೆಂಟನ್ನು ಹಾಕಿ. ಸೊ ನಾನು ಇದ್ರದ್ದು ಇನ್ನಷ್ಟು ಇನ್ಫಾರ್ಮೇಷನ್, ಯಾವುದೇ ಅಡ್ಮಿಟ್ ಕಾರ್ಡ್ ಆಗಿರಲಿ, ಏನಾದರೂ ಇನ್ಫಾರ್ಮೇಷನ್ ಬಂದರೂ ಕೂಡ ನಾನು ನಿಮ್ಗೆ ಶೇರ್ ಮಾಡಿ ವಿಡಿಯೋ ಕೂಡ ಮಾಡಿ ಹಾಕ್ತೀನಿ. ಎಲ್ಲರಿಗೂ ಆಲ್ ದಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.